ಮಕ್ಕಳೇ, ಒಬ್ಬ ರಾಜನಿದ್ದ. ಅವನು ತನ್ನ ರಾಜನ ಕರ್ತವ್ಯವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ತನ್ನ ಸೌಂದರ್ಯದ ಬಗ್ಗೆ ನಿರತನಾಗಿದ್ದ. ಎಷ್ಟು ಹೊಸದಾದಂತಹ ಬಟ್ಟೆಯನ್ನು ತೊಟ್ಟರೂ ಕಡಿಮೆಯೇ. ಹೊಸ ಹೊಸ ಬಟ್ಟೆಗಳನ್ನು, ಹೊಸ ವಿನ್ಯಾಸದ ಬಟ್ಟೆಗಳನ್ನು ಹಾಕಿಕೊಳ್ಳುವುದು, ಜನರಿಗೆ ತೋರಿಸುತ್ತಾ ತಾನು ಸೌಂದರ್ಯವಾಗಿದ್ದೇನೆ ಎಂದು ಆಲೋಚಿಸುತ್ತಾ ಮನೆಯಲ್ಲಿಯೇ ಸಮಯ ಕಳೆಯುವನು. ಇದನ್ನು ತಿಳಿದಂತಹ ಹೊಲಿಗೆಯ ನೇಕಾರರು ಒಂದಿಬ್ಬರು ಹೊರದೇಶದಿಂದ ಬಂದು ರಾಜನಲ್ಲಿ ಹೇಳಿದರು, ರಾಜ, ನೀವು ತುಂಬ ಬಟ್ಟೆಯ ವಿನ್ಯಾಸದಲ್ಲಿ ಆಸಕ್ತಿ ಇದ್ದವರಂತೆ. ನಾವು ಬಹಳ ಪ್ರಸಿದ್ಧರಾದಂತಹ ನೇಕಾರರು, ಬೇರೆ ಬೇರೆ ವಿನ್ಯಾಸಗಳಿಂದ ಬಟ್ಟೆಗಳನ್ನು ಮಾಡ್ತೇವೆ. ನಿಮಗೂ ಕೂಡ ಮಾಡಬೇಕು ಹೇಳತಕ್ಕಂಥ ಆಲೋಚನೆ. ಆದರೆ ನಾವು ಮಾಡತಕ್ಕಂತಹ, ನಿಮಗೆ ನೀಡತಕ್ಕಂತಹ ಬಟ್ಟೆಯ ಮೌಲ್ಯ ಬಹಳ ಎಂಬುದಾಗಿ ಹೇಳಿದರಂತೆ. ರಾಜ, ಮೌಲ್ಯ ಎಷ್ಟೇ ಇರಲಿ, ತಾನು ರಾಜನಾದವನು, ನನಗೆ ಬಹಳಷ್ಟು ಬಟ್ಟೆಗಳನ್ನು ನೀವು ತಯಾರಿಸಿ ಕೊಡಬೇಕು ಎಂದು ಹೇಳಿದ್ದಂತೆ. ಮತ್ತು ಅವರು ತಮಗೆ ಮಾಡುವ ಸಾಮಾನುಗಳನ್ನೆಲ್ಲ ತೆಗೆದುಕೊಳ್ಳುವುದಕ್ಕೆ ಹಣ ಬೇಕು ಎಂದರಂತೆ. ಮತ್ತು ಒಂದು ವಿಷಯ ಹೇಳಿದರು ಅವರು, ರಾಜ, ನಾವು ಯಾವ ವಿನ್ಯಾಸದಲ್ಲಿ ಬಟ್ಟೆಯನ್ನು ಹೊಲಿಯುತ್ತೇವೆಯೋ ಆ ಬಟ್ಟೆ ಮೂರ್ಖರ ಕಣ್ಣಿಗೆ ಕಾಣುವುದೇ ಇಲ್ಲ. ಸತ್ಯವಂತರು, ಮಹಾನ್ ವ್ಯಕ್ತರಿಗೆ ಮಾತ್ರ ನಾವು ಹೊಲಿದಂತಹ ಬಟ್ಟೆ ಕಾಣುತ್ತದೆ. ಅಂತಹ ಬಟ್ಟೆಯನ್ನು ನಾವು ಹೊಲಿಯುತ್ತೇವೆ ಎಂಬುದಾಗಿ ಅವರು ಹೇಳಿದರಂತೆ. ರಾಜನಿಗೆ ಇನ್ನೂ ಸಂತೋಷವಾಯಿತು. ಅವನು, ಓಹೋ, ದೇಶದಲ್ಲಿರುವಂತಹ ಮೂರ್ಖರನ್ನು ಹುಡುಕುವಲ್ಲೂ ಕೂಡ ಈ ಬಟ್ಟೆ ನಮಗೆ ಮಾದರಿಯಾಗಿ ಇರ್ತದೆ, ಆಧಾರವಾಗಿ ಇರುತ್ತದೆ ಎಂಬುದಾಗಿ ಭಾವಿಸಿದ. ಯಥೇಚ್ಛವಾಗಿ ಮುಂಗಡ ಹಣವನ್ನು ಕೊಟ್ಟು ಬಟ್ಟೆ ಹೊಲಿಯುವಂತೆ ಹೇಳಿ ನೇಕಾರರನ್ನು ಕಳಿಸಿದ. ಕೆಲವು ದಿನವಾದರೂ ನೇಕಾರರು ಬಟ್ಟೆಯನ್ನು ತರಲಿಲ್ಲ. ರಾಜ ತನ್ನ ಒಬ್ಬ ಸೇವಕನನ್ನು ಕಳಿಸಿದ. ಸೇವಕನೂ ಕೂಡ ಅವರು ಹೇಳಿದಂತಹ ಮಾತನ್ನು ಕೇಳಿದ್ದ. ಹೋಗಿ ನೋಡಿದ, ಅವರಲ್ಲಿ ಬಟ್ಟೆ ಆಗಲಿಲ್ವೋ, ಆಗಿದೆ ನೋಡಪ್ಪ, ಇಲ್ಲೇ ಉಂಟಲ್ಲ. ಆಗ ಸೇವಕ, ಹೌದಲ್ಲ, ಚೆನ್ನಾಗಿದೆ, ಯಾಕೆಂದರೆ ತಾನು ಮೂರ್ಖನಾಗಬಾರದು ಎಂಬ ದೃಷ್ಟಿಯಿಂದ ಸೇವಕನು ಚೆನ್ನಾಗಿದೆ ಅಂತ ಹೇಳಿದ. ಮತ್ತು ಮನೆಗೆ ಬಂದು, ಆಸ್ಥಾನಕ್ಕೆ ಬಂದು ರಾಜನಿಗೂ ಕೂಡ ಬಟ್ಟೆ ಚೆನ್ನಾಗಿದೆ ಎಂದು ವರದಿ ಒಪ್ಪಿಸಿದ. ಇನ್ನು ಕೆಲವು ದಿನ ಆದರೂ ಬಟ್ಟೆ ಬರಲೇ ಇಲ್ಲ, ನೇಕಾರರು ಬಟ್ಟೆಯನ್ನು ಕಳಿಸಲೇ ಇಲ್ಲ. ಇಷ್ಟೆಲ್ಲ ಹಣ ತೆಗೆದುಕೊಂಡು ಹೋಗಿದ್ದಾರೆ. ರಾಜ ಯೋಚಿಸಿದ, ಒಬ್ಬ ಮಂತ್ರಿಯನ್ನೇ ಕಳಿಸಿದ. ಮಂತ್ರಿ ಹೋದ. ಸೇವಕನೂ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ದಾನೆ, ಅವನಂತೂ ಒಳ್ಳೆಯವನಾದ. ತಾನು ಈ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಲಿಲ್ಲ ಅಥವಾ ತನಗೆ ಕಾಣಲಿಲ್ಲ ಅಂತ ಹೇಳಿದರೆ ಮೂರ್ಖನಾಗಿ ಬಿಡುತ್ತೇನೆ ಅಂತ ಅವನು ಆಲೋಚಿಸಿದ. ಅವರು ಬಟ್ಟೆ ಇದೆ ಎಂದು ಕಣ್ಣಸನ್ನೆಯಲ್ಲಿ ಕೈಯಿಂದ ತೋರಿಸಿದರು. ಅವನು, ಹೌದಪ್ಪ, ಬಟ್ಟೆ ಚೆನ್ನಾಗಾಗಿದೆ ಅಂತ ಹೇಳಿ ಮತ್ತೆ ಬಂದು ರಾಜನಿಗೆ ವರದಿ ಹೇಳಿದ. ಸರಿ, ಬಟ್ಟೆಯನ್ನು ಅವರು ಮಾಡ್ತಾ ಇದ್ದಾರೆ ಎಂಬ ಭಾವನೆ ರಾಜನಿಗಾಯಿತು. ಒಂದು ದಿನ ರಾಜ ಮೆರವಣಿಗೆಗೆ ಹೊರಡುವ. ಅವನು ಬಟ್ಟೆಯಲ್ಲಿ ಬಹಳ ಆಸಕ್ತಿ ಇದ್ದಂಥವ ಹೇಳಿದ್ನಲ್ಲ. ಹಾಗಾಗಿ ಈ ದಿನ ನಾವು ಹೊರದೇಶದಿಂದ ಬಂದ ನೇಕಾರರ ಬಟ್ಟೆಯನ್ನೇ ಹಾಕಿಕೊಂಡು ಹೋಗಬೇಕು ಎಂಬುದಾಗಿ ಮಂತ್ರಿಗಳಲ್ಲಿ ಹೇಳಿದ. ಅವರು ಒಂದು ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಆ ನೇಕಾರರಿದ್ದಲ್ಲಿಗೆ ರಾಜನೊಂದಿಗೆ ಹೋದರು. ರಾಜ ಹೋಗಿ ಕೇಳಿದ, ಬಟ್ಟೆಯಲ್ಲಿ ನನಗೆ ಆ ಬಟ್ಟೆಯನ್ನು ತೊಡಿಸಬೇಕು. ಆಯಿತು ಪ್ರಭು,
ಇಗೋ ಬಟ್ಟೆಯನ್ನು ನಿಮಗೆ ನಾವು ತೊಡಿಸ್ತಾ ಇದ್ದೇವೆ ಅಂತ ಹೇಳಿ ಒಂದು ಉತ್ತಮವಾದಂತಹ ಬಟ್ಟೆಯನ್ನು ಹಾಕುವ ತೆರದಲ್ಲಿ ಬಂದು ಕೈ ಸನ್ನೆಯನ್ನು ಆ ನೇಕಾರರಿಬ್ಬರು ಮಾಡಿದರು. ಅಂಗಿಯನ್ನು ಹಾಕಿದಂತೆ, ಶಾಲನ್ನು ಹೊಸಿದಂತೆ, ಹೀಗೆ ಒಳ್ಳೆಯ ಡ್ರೆಸ್ಸನ್ನು ಹಾಕುವ ರೀತಿಯಲ್ಲಿ ನಟಿಸಿದರು. ರಾಜನಿಗೆ ಬಟ್ಟೆ ಅನಿಸಲಿಲ್ಲ. ಆದರೆ ತನ್ನ ಮಂತ್ರಿಗಳೂ ಬುದ್ಧಿವಂತರು ಅಂತಾಗಿದ್ದಾರೆ, ಅಥವಾ ಬಟ್ಟೆ ತಮಗೆ ಕಾಣಿಸಲಿಲ್ಲ ಅಂತಂದರೆ ತಾನು ಮೂರ್ಖನಾಗಿ ಹೋಗ್ತೇನೆ ಅಂಥೇಳಿ, ಆಯಿತು ಚೆನ್ನಾಗಿ ಕಾಣ್ತದೆಯೋ ಭಾಳ ಚೆನ್ನಾಗಿ ಕಾಣ್ತದೆ ಪ್ರಭು ಅಂಥೇಳಿ ಅವನು ಮೆರವಣಿಗೆಯಲ್ಲಿ ಹೊರಡುತ್ತಿರುವಂತೆ ಎಲ್ಲರೂ ನಗತೊಡಗಿದರು. ಅಲ್ಲಿದ್ದಂಥ ಕೆಲವು ಮಕ್ಕಳು ಕೂಡ ಕೇಕೆ ಹಾಕಿ ನಗತೊಡಗಿದರು. ಭಟ್ಟನಿಗೆ, ರಾಜರಿಗೆ ಮೈಮೇಲೆ ಬಟ್ಟೆ ಇಲ್ಲ. ಹಳೆ ಬಟ್ಟೆ ತೆಗೆದಿದ್ದ ರಾಜ, ಹೊಸ ಬಟ್ಟೆ ಹಾಕಿದ್ದ. ಆದರೆ ಏನಾಗಿದೆ, ಅವರು ಹೊಸ ಬಟ್ಟೆಯನ್ನು ಹಾಕಲೇ ಇಲ್ಲ, ಕೇವಲ ಕೈಯಿಂದ ನಟನೆ ಮಾಡಿದ್ದೇ ಆಗಿತ್ತು. ಆಗ ರಾಜನಿಗೆ ಅವಮಾನವಾದಂತಾಯಿತು. ತಾನು ರಾಜಕಾರ್ಯವನ್ನು ಬಿಟ್ಟು ರಾಜನು ಯಾವ ಕರ್ತವ್ಯವನ್ನು ಮಾಡುತ್ತಾ ಇರಬೇಕು ಅದನ್ನು ಮಾಡುವುದನ್ನು ಬಿಟ್ಟು ಕೇವಲ ಬಟ್ಟೆಯ ವಿನ್ಯಾಸ ಸೌಂದರ್ಯದಲ್ಲಿ ಮಾರುವುದರ ಬಗ್ಗೆ ತಕ್ಕ ಶಾಸ್ತಿಯಾಯಿತು ಅಂತ ತಿಳಿದು, ಮತ್ತು ಆ ರೀತಿಯ ಅತಿಯಾದಂತಹ ಬಟ್ಟೆಯ ವ್ಯಾಮೋಹವನ್ನು ಬಿಟ್ಟ, ರಾಜಕಾರ್ಯದಲ್ಲಿ ನಿರತನಾದ, ಉತ್ತಮವಾದಂತಹ ರಾಜನಾದ. ಇದು ಒಂದು ನೀತಿಕತೆ. ವಿ ಎನ್ ಭಾಗವತ್, ಬರಬಳ್ಳಿ.